ಒಂದು ರಾತ್ರಿ ಅಕ್ಬರ್ ಬಾದಶಃ ತನ್ನ ಒಂದು ಹಲ್ಲನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಹಲ್ಲುಗಳನ್ನು ಕಳೆದುಕೊಂಡಂತೆ ಕನಸು ಕಂಡ. ಆ ವಿಚಿತ್ರ ಕನಸನ್ನು ನೆನೆದು ವಿಚಲಿತನಾದ ಆತ ಮರುದಿನ ತನ್ನ ಆಸ್ಥಾನ ಪಂಡಿತನನ್ನು ಕರೆಸಿ ಜ್ಯೋತಿಷ್ಯ ಕೇಳಿಸಿದ. ಆತ, ಪ್ರಭು, ನಿಮ್ಮ ಕುಟುಂಬ ಹಾಗೂ ಸಂಬಂಧಿಗಳು ನಿಮಗಿಂತ ಮುಂಚೆ ನಿಧನ ಹೊಂದುತ್ತಾರೆ. ಕೊನೆಯಲ್ಲಿ ನೀವು ಮಾತ್ರ ಒಬ್ಬಂಟಿಯಾಗಿ ಇರಬೇಕಾಗಿ ಬರುವುದೆಂದು ನಿಮ್ಮ ಕನಸು ಸೂಚಿಸುತ್ತಿದೆ ಎಂದ. ಈ ಕಟುಸತ್ಯವನ್ನ ಅರಗಿಸಿಕೊಳ್ಳಲಾಗದ ರಾಜ ಅತೀವ ದುಃಖ ಹಾಗೂ ಕೋಪದಿಂದ, ತಪ್ಪಾಗಿ ಭವಿಷ್ಯ ನುಡಿವ ನೀನು ಇಲ್ಲಿರಲು ಲಾಯಕ್ಕಿಲ್ಲ ಎಂದು ಬೈದು ಗಡೀಪಾರು ಮಾಡಿಸಿದ. ಅನೇಕ ಜ್ಯೋತಿಷಿಗಳನ್ನು ಸಂಪರ್ಕಿಸಿದರೂ ಎಲ್ಲರಿಂದ ಇದೇ ಉತ್ತರ ಬಂದಿದ್ದರಿಂದ ಬಾದಶಃ ಚಿಂತೆಗೊಳಗಾದ. ತನ್ನ ಕಣ್ಣೆದುರಲ್ಲೇ ತನ್ನವರನ್ನೆಲ್ಲ ಕಳೆದುಕೊಂಡು ಬದುಕುವ ಈ ಜೀವನ ತನಗೇಕೆ ಎಂದು ಜಿಗುಪ್ಸೆಗೊಳಗಾದ. ಹೀಗಿರಲು ದೇಶಾಟನೆಯಲ್ಲಿದ್ದ ಬೀರಬಲ್ಲ ಆಸ್ಥಾನಕ್ಕೆ ವಾಪಸ್ಸಾದ. ಅಕ್ಬರನು ತನ್ನ ಕನಸಿನ ಸಮಸ್ಯೆ ಹಾಗೂ ಜ್ಯೋತಿಷಿಗಳ ಜ್ಯೋತಿಷ್ಯದ ಕುರಿತಾದ ಸಮಸ್ಯೆಯನ್ನು ಹಂಚಿಕೊಂಡ. ಅಕ್ಬರನ ಮನಸ್ಥಿತಿಯನ್ನು ಅರಿತ ಬೀರಬಲ್ಲ ಕೊಂಚ ಯೋಚಿಸಿ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು, ಪ್ರಭು, ನೀವು ನಿಮ್ಮ ಕನಸಿನ ಬಗ್ಗೆ ಕಿಂಚಿತ್ತೂ ಚಿಂತಿಸುವ ಅವಶ್ಯಕತೆ ಇಲ್ಲ. ಆ ಕನಸು ನಿಮ್ಮ ದೀರ್ಘಾಯುಷ್ಯದ ಬಗ್ಗೆ ಸೂಚನೆ ನೀಡುತ್ತಿದೆ. ನೀವು ನಿಮ್ಮೆಲ್ಲ ಬಂಧು ಬಾಂಧವರಿಗಿಂತ ಹೆಚ್ಚಿನ ಆಯುಷ್ಯ ಹೊಂದಿದ್ದೀರಿ. ಶತಾಯುಷಿಯಾಗಿ ರಾಜ್ಯದ ಪ್ರಜೆಗಳೊಂದಿಗೆ ಸುಖ ಸಮೃದ್ಧಿಯಿಂದ ಬಾಳಿ ಬದುಕುತ್ತೀರಿ. ಇದು ಸಂತಸ ಪಡುವ ಸಂದರ್ಭ, ದುಃಖಿಸುವ ಅವಶ್ಯಕತೆಯಿಲ್ಲ ಎಂದು ತನ್ನ ಧನಾತ್ಮಕ ನುಡಿಗಳಿಂದ ದೊರೆಯಲ್ಲಿ ಹೊಸ ಚೈತನ್ಯ ತುಂಬಿದ. ಆ ಮಾತಿಗೆ ಮುದಗೊಂಡ ಅಕ್ಬರ್ ಬೀರಬಲ್ಲನಿಗೆ ಬಹುಮಾನ ನೀಡಿ ಗೌರವಿಸಿದ. ಉಳಿದವರ ಮತ್ತು ಬೀರಬಲ್ಲನ ಮಾತಿನ ನಡುವೆ ಇದ್ದಿದ್ದು ಕೇವಲ ಪದಗಳ ಬಳಕೆ ಹಾಗೂ ಮಾತಿನ ಭಾವದ ವ್ಯತ್ಯಾಸ. ಸಮಸ್ಯೆಯೊಂದೇ, ಉತ್ತರವೂ ಒಂದೇ, ಆದರೆ ಉತ್ತರಿಸಿದ ರೀತಿ, ಶಬ್ದಗಳ ಆಯ್ಕೆ ಮಾತ್ರ ವಿಭಿನ್ನ. ಮಾತನಾಡುವಾಗಿನ ಪದಗಳ ಆಯ್ಕೆ, ಸಾಂದರ್ಭಿಕ ಸೂಕ್ಷ್ಮತೆ, ಅನ್ಯರೆಡೆಗಿನ ಸಹಾನುಭೂತಿ ಹಾಗೂ ಮಾತಿನ ದಾಟಿ ನಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಬೆಲೆಯನ್ನು ತಂದುಕೊಡುವುದಲ್ಲದೆ ಎದುರಿನವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಲ್ಲದು.